ನಾವು ಹೋಟ್ಲಿಗೆ ಹೋದಾಗ ಏನು ತಿಂತೀರಾ ಅಂತ ಕೇಳಿದರೆ ಫಸ್ಟ್ ಕೇಳೋದೇ ಮಸಾಲೆ ದೋಸೆ. ಯಾಕೆ ಗೊತ್ತಾ? ಆ ಮಸಾಲೆ ದೋಸೆ ಒಳಗೆ ಹಾಕಿಕೊಟ್ಟಿರ್ತಾರಲ್ಲ ಘಮ ಘಮ ಅಂತ ಇರುವಂಥ ಟೇಸ್ಟಿಯಾಗಿರೋ ಆಲೂಗೆಡ್ಡೆ ಪಲ್ಯಕ್ಕೋಸ್ಕರ. ಎಷ್ಟು ಶೈನಿಂಗಾಗಿ ಘಮ ಘಮ ಅಂತ ಇರುತ್ತೆ ಅಲ್ವಾ? ಆ ಘಮ ಘಮ ಅಂತ ಶೈನಿಂಗ್ ಆಗಿರೋ ಆಲೂಗೆಡ್ಡೆ ಪಲ್ಯನ ನಾನು ಇವತ್ತು ಮನೇಲೇ ಮಾಡ್ತಾಯಿದ್ದೀನಿ. ನನಗೂ ತುಂಬ ಇಷ್ಟ, ನಮ್ಮ ಮನೇಲಿ ಮಕ್ಕಳಿಗಂತೂ ತುಂಬಾ ಇಷ್ಟ. ನಾನಿಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಮ್ಮಗೆ ಕಾಯಬೇಕು, ಅದುವರೆಗೂ ವೆಯ್ಟ್ ಮಾಡೋಣ. ಚೆನ್ನಾಗಿ ಕಾಯ್ದಾಗಿದೆ. ನಾನೀಗ ಫ್ಲೇಮ್ನ ಲೋವಲ್ಲಿ ಇಡ್ತೀನಿ. ಒಗ್ಗರಣೆ ಹಾಕುವಾಗ ಜಾಸ್ತಿ ಬಿಸಿ ಇದ್ದರೆ ಒಗ್ಗರಣೆ ಎಲ್ಲ ಸೀದೋಗ್ಬಿಡುತ್ತೆ. 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಇದು ಚಿಟಪಟ 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 ಅಂತ ಸಿಡಿತಾ ಇದೆ. ನಾನು ಫ್ಲೇಮ್ ಸ್ಲೋಲಿ ಇಟ್ಟಿರೋದ್ರಿಂದ ಚೆನ್ನಾಗಿ ಬಾಣಲಿ ಒಳಗೆ ಸಿಡಿದು ಬರುತ್ತೆ, ಎಲ್ಲೂ ಹೊರಗಡೆ ಹಾರಲ್ಲ. 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ತೀನಿ, ಅದು ಕೂಡ ಚಿಟಪಟ ಅಂತ ಇದೆ. 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಖಾರಕ್ಕೆ ಇಲ್ಲಿ ನಾನು 4 ಹಸಿಮೆಣಸಿನ್ಕಾಯಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟಿಕ್ಕು ಅಂತಾರೆ. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ತಿಂದರೆ ಗ್ಯಾಸ್ಟಿಕ್ ಏನೂ ಆಗೋಲ್ಲ. ಒಣಮೆಣಸಿನ್ಕಾಯಿನ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ 1 ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಕರಿಬೇವಿನ ಸೊಪ್ಪನ್ನು ತೊಳೆದು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಡಿಯಾಗಿ ಕರಿಬೇವಿನ ಸೊಪ್ಪು ಹಾಕಿದರೆ ಪಲ್ಯದಲ್ಲಿ ಸೈಡಲ್ಲಿ ತೆಗೆದು ತಟ್ಟೆ ಸೈಡಲ್ಲಿ ಇಟ್ಬಿಡ್ತಾರೆ ಮಕ್ಕಳು ಮನೇಲಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಹಗುರವಾಗಿ ಬರ್ತಾಯಿದೆ. ಈಗ ನಾನು ತೆಳ್ಳಗೆ ಉದ್ದವಾಗಿ ಕಟ್ ಮಾಡಿಟ್ಟಿರೋ 150 ಗ್ರಾಮ್ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಳ್ತೀನಿ. ಸಾಕು, ಇಷ್ಟು ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಒಂದು 3 ದೊಡ್ಡ ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಮುಕ್ಕಾಲು ಭಾಗ ಟೊಮೊಟೊನ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟೊತ್ತಿಗೆ ನಾನು 1 ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಬರ್ತೀನಿ. ಒಂದು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಪುಡಿ ಉಪ್ಪನ್ನು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪು ಹಾಕಿದ್ರೇ ಟೇಸ್ಟು, ಹಾಗಂತ ಜಾಸ್ತಿ ಹಾಕ್ಕೋಬಾರ್ದು, BP ಜಾಸ್ತಿ ಆಗಿಬಿಡುತ್ತೆ. ರುಚಿಗೆ ಎಷ್ಟು ಬೇಕಷ್ಟೇ ಅಲ್ಪ ಸ್ವಲ್ಪ ಹಾಕ್ಕೋಬೇಕು.
ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ನೀರು ಬಿಟ್ಕೊತಾ ಇದೆ. ಇದು ನೀರೆಲ್ಲ ಹಿಂಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ನೀರೆಲ್ಲ ಹಿಂಗಿದೆ, ಸಾಕು ಇಷ್ಟು ಫ್ರೈ ಆದರೆ. ಈಗ ಇನ್ನು ಸ್ವಲ್ಪ ಮಿಕ್ಸ್ ಇದ್ನಲ್ಲ ಟೊಮೊಟೊ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಬೆಂದಿರಬೇಕು, ಸ್ವಲ್ಪ ಹಾಗಾಗಿ ಇರಬೇಕು. ಅದಕ್ಕೆ 2 ಟೈಮಲ್ಲಿ ಟೊಮೊಟೊ ಹಾಕೋದು. ಸ್ವಲ್ಪ ಫ್ರೈ ಮಾಡೋಣ. ಅಷ್ಟೊತ್ತಿಗೆ ಸ್ವಲ್ಪ ತೆಂಗಿನಕಾಯಿನ ತುರಿದು ತರೋಣ. ಒಂದು ಕೈ ಹಿಡಿಯಾಗೋಷ್ಟು, ಫುಲ್ಲು ಒಂದು ಕೈ ಹಿಡಿಯಾಗೋಷ್ಟು ತೆಂಗಿನ ತುರಿನ ಈಗ ಸೇರಿಸ್ಕೋಬೇಕು. 1 kg ಆಲೂಗೆಡ್ಡೆ ಇರೋದ್ರಿಂದ 1 ಕೈ ಹಿಡಿ ಫುಲ್ ಹಾಕಿದರೆ ಗಮ್ಮತ್ತಾಗಿರುತ್ತೆ. ಈಗ ಮಿಕ್ಸ್ ಮಾಡೋಣ. ಕೊನೆಗೆ 1 ಟೀ ಸ್ಪೂನ್ ಜೀರಿಗೆ ಪುಡಿನ ಹಾಕ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಉಪ್ಪು ಖಾರ ಹೆಂಗಿದೆ ಅಂತ ಗೊಜ್ಜಲ್ಲಿ ಮತ್ತು ಆಲೂಗೆಡ್ಡೆಯಲ್ಲಿ ನೋಡ್ಕೊಬಿಟ್ರೆ ಸ್ವಲ್ಪ ಏನಾರು ಕಡಿಮೆ ಆದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು ಮೊದಲೇ. ಎಲ್ಲ ಕರೆಕ್ಟಾಗಿದೆ ನಮ್ಮ ಮನೇಲಿ. ಈಗ 1 ಟೀ ಸ್ಪೂನು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. ಆಹಾ ಹಾ 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 ಹಾ, ಘಮ 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 ಅಂತ ಇದೆ. ಗೊಜ್ಜು ಅಂತೂ ರೆಡಿ ಆಯಿತು ಆಲೂಗೆಡ್ಡೆ ಪಲ್ಯಕ್ಕೆ. ಭಾನುವಾರ ಮನೆಯಲ್ಲಿ ಎಲ್ಲರೂ ಇರುವಾಗ ಈ ಥರ ಆಲೂಗೆಡ್ಡೆ ಪಲ್ಯ ಮಾಡಿ ಪ್ರೋಟೀನ್ ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಎಲ್ಲ ಎಂಜಾಯ್ ಮಾಡಲಿ. ಈಗ ಆಲೂಗೆಡ್ಡೆಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನೀಗ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಬಳ್ದು ಹಾಕಿ ಈಗ 1 ಕೈ ಹಿಡಿ ಫುಲ್ಲು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ತಂದು ಇದ್ರ ಮೇಲೆ ಬಡಿತೀನಿ. ಹೋಟ್ಲಲ್ಲಿ ಪಲ್ಯ ಶೈನಿಂಗಾಗಿರುತ್ತೆ ಗೊತ್ತಾ, ಎಣ್ಣೆಯಾಗಿ ಆ ಥರ ಶೈನಿಂಗಾಗಿ ಘಮ ಘಮ ಅನ್ನೋಕ್ಕೆ ಮರ್ತು ಬಿಡಬೇಡಿ. ನಂದಿನಿ ತುಪ್ಪ 3 ಟೇಬಲ್ ಸ್ಪೂನ್ ಫುಲ್ ತಂದು ಇದ್ರ ಮೇಲೆ ಹಾಕೋಣ. ಈಗಲೇ ಪಲ್ಯ ಶೈನಿಂಗ್ ಬರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮನೆ ಆಲೂಗೆಡ್ಡೆ ಪಲ್ಯ, ಹೋಟೆಲ್ ಸ್ಟೈಲ್ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ನಾನಿವತ್ತು ಮನೇಲಿ ಎಲ್ಲ ಇದ್ದರು, ಭಾನುವಾರ ಅಲ್ಲ, ಅದಕ್ಕೆ ಪ್ರೋಟೀನ್ ದೋಸೆ ಮಾಡಿದೆ. ಆ ದೋಸೆ ಜೊತೆ ಸರ್ವ್ ಮಾಡ್ತೀನಿ. ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ರಜಾ ಇರೋ ದಿವಸ ನೀವು ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ, ಎಂಜಾಯ್ ಮಾಡ್ತಾಯಿರಿ ಅವಾಗವಾಗ.
ನೀವು ಬೇಕಿದ್ರೆ ಪ್ರೋಟೀನ್ ದೋಸೆ ಮಾಡ್ಬೋದು, ರಾಗಿ ದೋಸೆ ಮಾಡ್ಬೋದು, ಮಸಾಲೆ ದೋಸೆ ಅಂತ ಮಾಡ್ಕೋಬೋದು. ಏನೋ ಒಂದು ದೋಸೆ ಮಾಡಿ ಈ ಥರ ಪಲ್ಯ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಮ್ಮನೆ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ.